ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಸಿದ್ಧತೆ ಹೇಗಾಗ್ತಿದೆ ಅನ್ನೋದನ್ನ ನೋಡ್ತಾ ಇದ್ರಿ ನೀವು. ಇನ್ನೊಂದು ಕಡೆಗೆ ಈ ಬೌರಿಂಗ್ ಆಸ್ಪತ್ರೆ ಆವರಣದಲ್ಲಿ ಇತರೆ ರೋಗಿಗಳಿಗೆ ಬಹಳ ಸಮಸ್ಯೆ ಇದರಿಂದ ಆಗ್ತಾ ಇದೆ. ಹೇಗೆ ಸಮಸ್ಯೆ ಅಂತ ಹೇಳಿದ್ರೆ, ಇವರು ಪಾಪ ಚೆಕಪ್ ಇರುತ್ತೆ, ಔಟ್ ಪೇಷಂಟ್ಸ್ ಇರ್ತಾರೆ, ಮೇನ್ ಗೇಟ್ ಕ್ಲೋಸ್ ಮಾಡಿ ಸೆಕ್ಯೂರಿಟಿಗಳು ದರ್ಪ ತೋರಿಸ್ತಾ ಇದ್ದಾರೆ. ಆತ ಮಾಡ್ಕೊಂಡಿರೋ ಗನಂದಾರಿ ಕೆಲಸಕ್ಕೆ ಆತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದು ಸರಿ, ಬಟ್ ನಮಗೆಲ್ಲ ನಿಜವಾದ ಪ್ರಾಬ್ಲಮ್ ಇದೆಯಲ್ಲ, ನಮ್ಗೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ನೀವು ಅಂತ ಜನ ಕೇಳ್ತಾ ಇದ್ದಾರೆ. ನಮಗೂ ಆತನ ಪ್ರಕರಣಕ್ಕೂ ಯಾವ ರೀತಿಯಾದಂತಹ ಸಂಬಂಧ, ನಾವ್ಯಾಕೆ ಬೆಲೆ ತೆರೋಣ ಇಲ್ಲಿ, ನಾವ್ಯಾಕೆ ಇನ್ಕನ್ವೀನಿಯನ್ಸ್ ಅನ್ನ ಸಹಿಸ್ಕೊಳ್ಳೋಣ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗ್ತಾ ಇದೆ. ಸಹಜವಾಗಿ ಈ ಅತ್ಯಾಚಾರದ ಆರೋಪಿಗೆ ಭದ್ರತೆ ಕೊಡೋ ದೃಷ್ಟಿಯಲ್ಲಿ ಮೇನ್ ಗೇಟ್ಗಳನ್ನೆಲ್ಲ ಕ್ಲೋಸ್ ಮಾಡೋದು, ಬ್ಯಾರಿಕೇಡ್ ಹಾಕೋದೆಲ್ಲ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸೆಕ್ಯೂರಿಟಿ ಅಂತ ಅಲ್ಲ, ಯಾರಾದ್ರೂ ಚಪ್ಪಲಿ ಎಸ್ತು ಪೊರಕೆ ಸೇವೆ ಎಲ್ಲ ಮಾಡ್ಬಿಟ್ರೆ ಅಂತ ಭಯ ತನಿಖಾಧಿಕಾರಿಗಳಿಗೆ ಕೂಡ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವನ್ನು ವಹಿಸ್ತಾ ಇದ್ದಾರೆ ಅಲ್ಲಿ. ಸೊ ಅದು ಇನ್ಕನ್ವೀನಿಯನ್ಸ್ ಅನ್ನ ಸೃಷ್ಟಿ ಮಾಡ್ತಾ ಇದೆ. ಹೊಟ್ಟೆ ನೋವು ಅಂತ ಪೀಣ್ಯದಿಂದ ಒಬ್ರು ರೋಗಿ ಬಂದಿದ್ರಂತೆ, ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ. ನೋಡಿ ಅವ್ರ ಗ್ರಾಚಾರಕ್ಕೆ ನೋಡಿ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಬೌರಿಂಗ್ ಆಸ್ಪತ್ರೆಯ ಮೇನ್ ಗೇಟ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಸೆಕ್ಯೂರಿಟಿಗಳು ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಬಿಕಾಸ್ ನಾನು ಆಗ್ಲೇ ಹೇಳ್ತಾ ಇದ್ದೆ, ಬಿಕಾಸ್ ಸಾರ್ವಜನಿಕ ವಲಯದಲ್ಲಿ ಅತ್ಯಂತ ಆಕ್ರೋಶ ವ್ಯಕ್ತ ಆದಂತಹ ಪ್ರಕರಣ ಇದು. ಸಾರ್ವಜನಿಕರ ಕಣ್ಣಲ್ಲಿ ಯಾವ ಮಟ್ಟಿಗೆ ಕೋಪ ಇದೆ ಅಂತ ಹೇಳಿದ್ರೆ, ಆ ಆರೋಪಿ, ಅತ್ಯಾಚಾರದ ಆರೋಪಿ ಎಲ್ಲಿ ಸಿಕ್ಕಿದ್ರು ಕೂಡ ಅವರಿಗೆ ವಾಚಾಮಗೋಚರವಾಗಿ ಬೈತಾ ಇರೋದು ಮಾತ್ರ ಅಲ್ಲ, ನಮ್ಮ ಕೈ ಕೊಡಿ ಅಂತೆಲ್ಲ ಕೇಳೋಷ್ಟ್ರ ಮಟ್ಟಿಗೆ ಸಿಟ್ ಮಾಡ್ಕೊಂಡಿದ್ದಾರೆ. ಸೊ ತನಿಖಾಧಿಕಾರಿಗಳದ್ದು ಕೂಡ ಅತಿ ದೊಡ್ಡ ಜವಾಬ್ದಾರಿ ಅವ್ರಿಗೆ ಸೆಕ್ಯೂರಿಟಿ ಕೊಡೋದು. ಆದ್ರೆ ಆ ಸೆಕ್ಯೂರಿಟಿ ಕೊಡ್ತಾ ಇರೋದು ಬೇರೆಯವ್ರಿಗೆ ಇನ್ಕನ್ವೀನಿಯನ್ಸ್ ಅನ್ನ ಸೃಷ್ಟಿ ಮಾಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಾರುತಿ. ಈಗ ಅತ್ಯಾಚಾರದ ಆರೋಪಿಗೆ ಸೆಕ್ಯೂರಿಟಿ ಕೊಡೋದು ಸರಿ, ಬಟ್ ಬೇರೆಯವ್ರಿಗೆಲ್ಲ ಬಹಳ ಇನ್ಕನ್ವೀನಿಯನ್ಸ್ ಆಗ್ತಾ ಇದೆ ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ. ಯಾಕೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡ್ಕೊಂಡಿಲ್ಲ, ಏನಂತಾರೆ ಆಸ್ಪತ್ರೆ ಸಿಬ್ಬಂದಿಗಳು, ಯಾಕೆ ಇಷ್ಟೊಂದು ಇನ್ಕನ್ವೀನಿಯನ್ಸ್ ಅಂತ? ಖಂಡಿತ ಮಮತಾ, ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತೀನಿ. ನಿಮಗೆ ನೋಡಬಹುದು, ಬೋರಿಂಗ್ ಆಸ್ಪತ್ರೆ ಹೊರಭಾಗದಲ್ಲಿ ಇದು ಮೇನ್ ಗೇಟು. ಈ ಗೇಟನ್ನು ಕ್ಲೋಸ್ ಮಾಡಿರುವಂಥದ್ದು. ಯಾಕಂದರೆ ಒಂದು ಅತಿ ದೊಡ್ಡ ಅತ್ಯಾಚಾರ ಪ್ರಕರಣದ ಆರೋಪಿಯಾಗಿರೋದ್ರಿಂದ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಿಗಿ ಬಂದೋಬಸ್ತ್ನ ಮಾಡಿ ಎಮರ್ಜೆನ್ಸಿ ವಾರ್ಡ್ನ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಬ್ಯಾರಿಕೇಡ್ನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಬರುವಂಥ ಅವರನ್ನು ನೇರವಾಗಿ ಅಲ್ಲಿಗೇನೆ ಕರ್ಕೊಂಡು ಹೋಗಬೇಕು ಅಂತ. ಮತ್ತೊಂದು, ಇಲ್ಲಿ ಬರ್ತಿರುವಂಥ ಬೇರೆ ಇತರ ರೋಗಿಗಳು, ಅಂದರೆ ಸಾಮಾನ್ಯವಾಗಿ ಬೇರೆ ಕಾಯಿಲೆಗಳಿಂದ ಬರುವಂಥ ರೋಗಿಗಳಿಗೆ, ಈಗ ನಮ್ಮ ಕಣ್ಮುಂದೆ ನಡೆದಂಥ ಒಂದು ಘಟನೆ ಅಂದರೆ, ಹುಷಾರಿಲ್ಲದೆ ಬಂದಂತಹ ಆಟೋದಲ್ಲಿ ಬಂದಂಥ ರೋಗಿನೂ ಸಹ ಗೇಟಲ್ಲೇ ಇಳಿಸಿ ನೀವು ನಡ್ಕೊಂಡು ಹೋಗಿ ಒಳಗಡೆ ಅಂತ ಹೇಳುವಂಥ ಅವಮಾನೀಯ ಘಟನೆ ನಡೆದಿರುವಂಥದ್ದು. ಈ ಬಗ್ಗೆ ಅವ್ರನ್ನ ವಿಚಾರಿಸಿದಾಗ, ಇಲ್ಲ ಇನ್ಮೇಲೆ ಆ ರೀತಿ ಆಗಲ್ಲ, ಪೇಷಂಟ್ಗಳನ್ನ ಒಳಗಡೆ ಬಿಡ್ತೀವಿ ಅನ್ನೋ ಒಂದು ಉತ್ತರ ಕೂಡ ಬಂದಿದೆ. ನೋಡ್ತಿದ್ದೀರ ದೃಶ್ಯಗಳಲ್ಲಿ. ಯಾಕಂದರೆ ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಿರೋದಂತೂ ಸತ್ಯ. ಯಾಕಂದರೆ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ರೋಗಿಗಳು ಬಂದು ಚೆಕಪ್ಗೆ ಬರ್ತಾರೆ, ಬೇರೆ ಕಾಯಿಲೆಗಳಿಂದ ಬರ್ತಾರೆ. ಮತ್ತು ಇಲ್ಲಿ ಔಟ್ ಪೇಷಂಟ್ಗಳ ಸಂಖ್ಯೆನೇ ಇರುತ್ತೆ. ನೋಡ್ತಿದ್ದೀರಾ, ಬರುವಂಥವ್ರನ್ನ ಚೆಕ್ ಮಾಡ್ತಿದ್ದಾರೆ ಈಗ. ಅಂದರೆ ಯಾವ ಕಾರಣಕ್ಕೆ ಅವ್ರು ಬರ್ತಿದ್ದಾರೆ ಅಂದರೆ, ಪೇಷಂಟ್ಗಳನ್ನ ರಿಲೇಟಿವ್ಸಾ ಅಥವಾ ಇಲ್ಲಿ ಹೊಸದಾಗಿ ಕಾರ್ಡ್ ಮಾಡ್ಸೋಕ್ಕೆ ಬರ್ತಿದ್ದಾರೆ, ಅಥವಾ ಇದನ್ನು ಚೆಕ್ ಮಾಡಿ ಕಳಿಸುವಂಥ ಇದು ಮಾಡ್ತಿದ್ದಾರೆ. ಆದರೆ ಕೆಲವು ಎಮರ್ಜೆನ್ಸಿ ಪೇಷಂಟ್ಗಳನ್ನು ಇಲ್ಲಿ ತಡೆಯುವಂಥ ಕೆಲಸ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅದನ್ನು ಸಹ ನಿಲ್ಲಿಸಬೇಕು. ಯಾಕಂದರೆ ಸಾಕಷ್ಟು ಕಾಯಿಲೆಗಳಿಂದ, ಬೇರೆ ಸಮಸ್ಯೆಗಳಿಂದ ಇಲ್ಲಿ ಬರ್ತಾರೆ. ಈ ಸೆಕ್ಯೂರಿಟಿಗಳು ಕೇಳ್ತಿದ್ದಾರೆ, ಏನಕ್ಕೆ ಬರ್ತಿದ್ದೀರಾ ಅಂತ. ಈ ರೀತಿ ಅಂದರೆ ಏನಾದರೂ ಅಹಿತಕರ ಘಟನೆಗಳು ಆಗ್ಬಿಡಬಹುದು, ಅಥವಾ ಆರೋಪಿ ಮೇಲೆ ಏನಾದ್ರು ಇದು ಮಾಡಿ, ಅಥವಾ ಇಲ್ಲಿ ಯಾವ್ದಾದ್ರು ಪ್ರತಿಭಟನೆಗಳಾಗ್ಬೋದು ಅನ್ನೋ ಕಾರಣಕ್ಕೆ ಆಸ್ಪತ್ರೆ ಒಳ ಆವರಣದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳನ್ನು ಅಥವಾ ರೋಗಿ ಕುಟುಂಬಸ್ಥರನ್ನು ಬಿಟ್ಟು ಬೇರೆ ಯಾರನ್ನೂ ಸೇರಿಸಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಸೆಕ್ಯೂರಿಟಿ ಚೆಕ್ ಮಾಡ್ತಿದ್ದಾರೆ. ಆದರೆ ಸೆಕ್ಯೂರಿಟಿ ಚೆಕ್ ಹೆಸರಲ್ಲಿ ರೋಗಿಗಳಿಗೆ ಸಮಸ್ಯೆ ಮಾಡುವಂಥ ಕೆಲಸ ಆಗದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಆಸ್ಪತ್ರೆ ಸಿಬ್ಬಂದಿ ಕೈಗೊಳ್ಳಬೇಕು. ಆ ನಿಟ್ಟಿನಲ್ಲೂ ಸಹ ಒಂದು ಮುನ್ನೆಚ್ಚರಿಕೆ ಕ್ರಮನೂ ಸಹ ಕೈಗೊಳ್ಳಬೇಕಾಗತ್ತೆ. ಮಮತಾ, ರೈಟ್. ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಬಟ್ ಪೇಷಂಟ್ಗಳನ್ನ ಒಳಗಡೆ ಬಿಡಬೇಕಲ್ವ, ಇಲ್ಲಿ ಗೇಟಲ್ಲೇ ಬಿಟ್ಬಿಟ್ರೆ ಪಾಪ ಕಷ್ಟ ಅನ್ಸಲ್ವಾ ನಿಮಗೆ? ಸ್ವೆಟ್ ಬೇರೆ ಆಗ್ತಿದ್ದೀರಾ, ಯಾರ್ದೋ ಮೆಡಿಕಲ್ ಟೆಸ್ಟ್ಗೆ ಬೇರೆ ರೋಗಿಗಳು ತೊಂದರೆ ಕೊಡ್ತಿದ್ದಾರೆ ಅನ್ಸುತ್ತಾ? ಆಟೋದಲ್ಲಿ ಇಲ್ಲಿವರೆಗೂ ಬಂದು ಇಲ್ಲಿ ಗೇಟ್ ಒಳಗಡೆ ಬಿಡ್ತಿಲ್ಲ, ತುಂಬ ಕಷ್ಟಪಡ್ತಿದ್ದೀರಾ. ಎಲ್ಲಿಂದ ಬಂದಿದ್ದು ಯಜಮಾನ್ರೆ? ಯಾವಾಗಲಿಂದ ಹೊಟ್ಟೆ ನೋಯ್ತಿದೆ ಅಂತ? ಗಮನಿಸ್ತಾ ಇದ್ದೀರಾ ನೀವು, ಪಾಪ ರೋಗಿಗಳು ಬಹಳ ಅಕ್ಷರಶಃ ವಿಚಲಿತರಾಗ್ಬಿಟ್ಟಿದ್ದಾರೆ. ನಮಗೆ ಯಾಕೆ ನೀವು ಬರೆ ಎಳಿತಾ ಇದ್ದೀರಾ, ಬೇರೆ ಯಾರ್ದೋ ಮೆಡಿಕಲ್ ಟೆಸ್ಟ್ಗೆ ಆತ ಮಾಡ್ಕೊಂಡಿರೋ ಕೆಲಸ ಅಥವಾ ಆತನ ಮೇಲಿರೋ ಆರೋಪಕ್ಕೂ ನಾವ್ಯಾಕೆ ಬೆಲೆ ತೆರೋಣ ಅನ್ನೋದು ಇವರೆಲ್ಲರದು ಅಳಲಾಗ್ತಾ ಇದೆ. ಆದರೆ ಬಡವನ ಕೋಪ ದವಡೆಗೆ ಮೂಲ ಅನ್ನೋ ರೀತಿ ಆಗಿದೆ ಅವ್ರ ಪರಿಸ್ಥಿತಿ.